ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಸ್ಟಂಟ್ ಗ್ಲೋ ಬರಬೇಕು, ನಿಮ್ಮ ಮುಖದಲ್ಲಿ ಇರೋ ಕಲೆಗಳೆಲ್ಲ ತೆಗಿಬೇಕು ಇನ್ಸ್ಟಂಟ್ ಆಗಿ. ಎಲ್ಲ ಸ್ಕಿನ್ ಟೋನ್ಗೂ ವರ್ಕ್ ಆಗುತ್ತೆ. ಪಿಂಪಲ್ ಇರೋರಿಗೆ, ಪಿಗ್ಮೆಂಟೇಷನ್ ಇರೋರಿಗೆ, ಮತ್ತೆ ಕಣ್ಣಿನ ಸುತ್ತ ಏನಿರುತ್ತೆ, ಡಾರ್ಕ್ ಸರ್ಕಲ್ ಇರುತ್ತೆ, ಅದೆಲ್ಲನೂ ಹೋಗ್ಲಾಡಿಸ್ಬಿಡುತ್ತೆ. ಮತ್ತೆ ನೀವು ಟ್ಯಾನ್ ಆಗಿದ್ರೆ ಅದು ತುಂಬಾ ಬೇಗ ಟ್ಯಾನ್ ರಿಮೂವ್ ಮಾಡುತ್ತೆ. ಆಷಾಢ ಕಳೀತು, ಇನ್ಮೇಲೆ ಎಲ್ಲ ಫಂಕ್ಷನ್ಗಳು ಶುರು ಆಗುತ್ತಲ್ಲ, ನಿಮ್ಮ ಫೇಸ್ ಅಲ್ಲಿ ಇನ್ಸ್ಟಂಟ್ ಗ್ಲೋಯಿಂಗ್ ಬರ್ಬೇಕಾ, ಗೋಲ್ಡನ್ ಗ್ಲೋ ಅಂತ ಹೇಳ್ತೀನಿ ಇದನ್ನ ನಾನು. ಇನ್ಸ್ಟಂಟ್ ಗೋಲ್ಡನ್ ಗ್ಲೋ ಬರುತ್ತೆ. ಅಷ್ಟು ಒಳ್ಳೆ ರೆಮಿಡಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. 4 ಸ್ಟೆಪ್ ಅಲ್ಲಿ ಮಾಡ್ಕೊಳ್ಳೋಂಥದ್ದು. ಯಾವುದೇ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನೀವು ಮತ್ತೆ ಅದು ಸ್ಕಿನ್ ಕೆಮಿಕಲ್ ಹಾಕಿ ಕಪ್ಪಾಗಂಥದ್ದು ಅವೆಲ್ಲ ಏನು ಇಲ್ಲದಂತೆ ಮನೆಯಲ್ಲೇನೆ ಇರೋ ಇಂಗ್ರೀಡಿಯೆಂಟ್ಸ್ ಇಂದ ನೀವು ಗೋಲ್ಡನ್ ಗ್ಲೋ ಹೇಗೆ ತರಿಸ್ಕೋಬಹುದು, ನಿಮ್ಮ ಸ್ಕಿನ್ಗೆ ಒಳಗಡೆವರೆಗೂ ಪೆನಿಟ್ರೇಟ್ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ. ಪಾರ್ಲರ್ಗಿಂತ ಬೆಸ್ಟ್ ರೆಮಿಡಿ ಇದು. ಪಾರ್ಲರ್ಗಿಂತ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ತುಂಬಾ ಅದು ಕಾನ್ಸ್ಟೆಂಟ್ ಆಗಿ ತುಂಬಾ ದಿನಗಳವರೆಗೂ ಇರುತ್ತೆ ಇದು. ನೀವು ತಿಂಗಳಲ್ಲಿ ಒಂದ್ಸಲ ಅಥವಾ 2 ಸಲ ಮಾಡ್ಕೊಂಡ್ರು ನಡೆಯುತ್ತೆ ಇದು. ಅಷ್ಟು ಚೆನ್ನಾಗಿದೆ. 4 ಸ್ಟೆಪ್ ಇರೋಂತ ಗೋಲ್ಡನ್ ಗ್ಲೋ ಫೇಶಿಯಲ್. ಇದನ್ನ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಸಿ ಹಾಲು ಹಾಕೋತಾ ಇದ್ದೀನಿ, ರಾ ಮಿಲ್ಕ್. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅದನ್ನ ರಾ ಮಿಲ್ಕ್ ಹಾಕೊಳ್ಳಿ. 1-2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಫಾರೆಸ್ಟ್ ಹನಿ ಅಂತ ಪ್ಯೂರ್ ಹನಿ ಇದು. ಹನಿ ಹಾಕ್ತಾ ಇದ್ದೀನಿ. ಹನಿ ಏನಕ್ಕಂದ್ರೆ ರಾ ಮಿಲ್ಕ್ ನಿಮ್ಗೆ ತುಂಬಾ ಚೆನ್ನಾಗಿ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಈ ಹನಿ ನಿಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡುತ್ತೆ. ತುಂಬಾ ಕಲೆಗಳನ್ನೆಲ್ಲ ಹೋಗ್ಲಾಡಿಸ್ಬಿಡುತ್ತೆ. ಇದು ನೀವು ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರೆ ತುಂಬಾ ಕಲೆಗಳ ಮುಖದಲ್ಲಿ ಬ್ಲಾಕ್ ಸ್ಪಾಟ್ಸ್ ಏನೇನಿದೆ, ಡಾರ್ಕ್ ಸರ್ಕಲ್ ಎಲ್ಲ ಅದೆಲ್ಲನೂ ಹೋಗ್ಲಾಡಿಸುತ್ತೆ. ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ಇದು ಹನಿ. ಈ ಹಾಲಿಗೆ 1/2 ಸ್ಪೂನ್ ಅಷ್ಟು ಹನಿ ಹಾಕೋತಾ ಇದ್ದೀನಿ. ತುಂಬಾ ಒಳ್ಳೆ ಚೆನ್ನಾಗಿರೋ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸಾವಿರಾರು ರೂಪಾಯಿ ಪಾರ್ಲರ್ಗೆ ಹಾಕೋಂಥದ್ದು ಮತ್ತು ಸ್ಕಿನ್ ಹಾಳು ಮಾಡ್ಕೊಳ್ಳೋದು ಎಲ್ಲ ಅವಾಯ್ಡ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚುತ್ತಾ ಇದ್ದೀನಿ. ಡೀಪ್ ಕ್ಲೆನ್ಸ್ ಮಾಡುತ್ತೆ ರಾ ಮಿಲ್ಕ್ ಮತ್ತು ಹನಿ. ಡರ್ಟ್ ಮತ್ತು ಇಂಪ್ಯೂರಿಟೀಸ್ ಏನೇನಿರುತ್ತೆ ನಿಮ್ಮ ಮುಖದಲ್ಲಿ, ಸ್ಕಿನ್ನಲ್ಲಿ, ಆಚೆ ಎಲ್ಲ ಹೋಗಿ ಒಳಗಡೆ ತನಕ ಹೊಟ್ಟೋಗಿರುತ್ತೆ, ಅದೆಲ್ಲ ತೆಗೆಯುತ್ತೆ. ಡೀಪ್ ಕ್ಲೆನ್ಸ್ ಮಾಡುತ್ತೆ. ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಆಗುತ್ತೆ. ಸ್ಕಿನ್ಗೆ ಸಾಫ್ಟ್ನೆಸ್ ಬರುತ್ತೆ ಹನಿ ಮತ್ತು ರಾ ಮಿಲ್ಕಿಂದ. ಒಂದು 5 ಮಿನಿಟ್ಸ್ ಕ್ಲೆನ್ಸ್ ಮಾಡಿ. ಮೆಲಾಸ್ಮಾ ಪಿಗ್ಮೆಂಟೇಷನ್ ಹೋಗ್ಲಾಡಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಹಾಲು ಮತ್ತು ಹನಿ. ಹನಿನೂ ಪ್ಯೂರ್ ಹನಿ ಆಗಬೇಕು. ಈಗೆಲ್ಲ ತುಂಬ ಕೆಮಿಕಲ್ ಇರೋಂಥ ಹನಿಗಳು ಸಿಗ್ತಾ ಇದೆ. 4 ಸ್ಟೆಪ್ಪಿಂದ ಒಂದು 20 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ ನಿಮಗೆ. ಎಲ್ಲ 5 ಮಿನಿಟ್ಸ್ ಅಷ್ಟೇ. ಗೋಲ್ಡನ್ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ಗೆ. ಪಾರ್ಲರ್ಗೆ ಹೋಗೋಷ್ಟು ಟೈಮು ನೀವು ಮನೆಯಲ್ಲೇ ಇನ್ನೂ ಚೆನ್ನಾಗಿ ಬೆಟರ್ ಆಗಿ ನಿಮ್ಮ ಸ್ಕಿನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು. ಇದೇನು ವಾಶ್ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಸ್ವಲ್ಪ ಒಳಗವರೆಗೂ ಹೋಗುತ್ತೆ, ಪೆನಿಟ್ರೇಟ್ ಆಗುತ್ತೆ. ಹೀಗೆ ಮಾಡ್ಕೊಳ್ಳೋಣ. ಪೌಡ್ರು ಏನು ಪೌಡ್ರು ಅಂತ ನಿಮ್ಗೆ ಹೇಳ್ತೀನಿ. ನಾನು ಇದನ್ನ ಆ್ಯಕ್ಚುಲಿ ಮನೇಲೇ ನಾನು ಮಾಡಿಟ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ನಾನು ಸೋಪ್ಗಳಿಗೆಲ್ಲ ಹಾಕ್ತಿರ್ತೀನಲ್ಲ, ಡಿಟಾನ್ ಸೋಪು ಎಲ್ಲದಕ್ಕೂ ಹಾಕ್ತಾ ಇರ್ತೀನಲ್ಲ, ಇದನ್ನ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನಾನು. ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಬ್ರೈಟನ್, ಟೈಟನ್ ಮತ್ತು ವೈಟ್ನಿಂಗ್ ಮಾಡುತ್ತೆ. ಅಂದರೆ ಏನು ಅಂತ ಅಂದರೆ ಮಸೂರ್ ದಾಲ್ ಬರುತ್ತಲ್ಲ, ಆ ಮಸೂರ್ ದಾಲ್ಗೆ ಸ್ವಲ್ಪ ರೈಸ್, ಜಾಯಿಕಾಯಿ ಅಂತ ಅಳಲೆಕಾಯಿ ಅಂತ ಒಂದೇ ಒಂದು ಅಳಲೆಕಾಯಿ, 1 ಜಾಯಿಕಾಯಿ ಹಾಕಿ ಇದನ್ನ ಮಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ. ಈ ಕಪ್ಪು ಕಲೆಗಳು, ಈ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಯಾರ್ಯಾರಿಗಿದೆ ಅದೆಲ್ಲ ಹೋಗ್ಲಾಡ್ಸಕ್ಕೆ ಇದು ಒಳ್ಳೆ ರಾಮಬಾಣ ಇದು. ಇದನ್ನ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಮಸೂರ್ ದಾಲ್, ರೈಸ್, ನಟ್ಮೆಗ್ ಮತ್ತೆ ಒಂದು ಅಳಲೆಕಾಯಿ ಅಂತ ಬರುತ್ತೆ, ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗನೂ ಕೂಡ ಹಾಕ್ಬೋದು. ಲವಂಗ ನಿಮ್ಮ ಕಲೆ ಎಲ್ಲಾನು ಹೋಗ್ಲಾಡಿಸುತ್ತೆ. ಲವಂಗ, ಸ್ವಲ್ಪ ಚಕ್ಕೆ, ಜಾಯಿಕಾಯಿ,
ಅಳಲೆಕಾಯಿ ಒಂದು ಹಾಕಿದ್ದೀನಿ, ಮತ್ತು ರೈಸು ಮತ್ತು ಮಸೂರ್ ದಾಲ್ ಇಷ್ಟು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಮಾಡಿಟ್ಕೋಬೋದು. ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ತಗೋತಾ ಇದ್ದೀನಿ. 1 ಸ್ಪೂನು ಹನಿ. ಇವತ್ತು ಹನಿದೇ ತೋರಿಸ್ತಾ ಇರೋದು ನಾನು. ಹನಿ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ತುಂಬ ಜನ ಹನಿ ಯೂಸ್ ಮಾಡಿದ್ರೆ ಕೂದಲೆಲ್ಲ ಬೆಳ್ಳಗಾಗುತ್ತೆ ಅಂತ ಅನ್ಕೋತಾರೆ. ತಪ್ಪು ಅಭಿಪ್ರಾಯ ಅದು. ನಮ್ಮ ಕೂದಲಿಗೆಲ್ಲ ಏನೂ ಟಚ್ಚೇ ಆಗಲ್ಲ ಆ್ಯಕ್ಚುಲಿ. ಇದು ಸ್ಕಿನ್ಗಂತೂ ತುಂಬ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಮತ್ತು ಇದೇ ಕಪ್ಪು ಕಲೆಗಳು ಅದನ್ನೆಲ್ಲ ಹೋಗ್ಲಾಡಿಸುತ್ತೆ. ಸ್ಕಿನ್ನ ಸ್ಮೂದನ್ ಮಾಡುತ್ತೆ. ಸ್ವಲ್ಪ ಹಾಲು, ಹಸಿ ಹಾಲು. ಮಸೂರ್ ದಾಲ್ ಪೌಡ್ರು ಏನೂ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸಾಕು. ಯಾಕಂದರೆ ಇದು ಸ್ಕ್ರಬ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ತುಂಬ ಜನಕ್ಕೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ರೆಡ್ ಸೆಲ್ಸ್ ಎಲ್ಲ ಇದು ರಫ್ ಇರುತ್ತೆ ತುಂಬ ಜನಕ್ಕೆ. ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟು ಸಾಕು. ನಾನು ಮಸೂರ್ ದಾಲ್ ಇರೋದ್ರಿಂದ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಚ್ಚೋಣ. ಇದು ಬರೀ ಹಚ್ಚೋದಂತಲ್ಲ, ಸ್ವಲ್ಪ ಸ್ಕ್ರಬ್ ಮಾಡಬೇಕು. ಯಾರಿಗಾರ ಇದ್ದರೆ, ನನಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೂ ಇಲ್ಲ ಇರೋರು, ಮತ್ತು ಈ ಫೇಶಿಯಲ್ ಹೇರ್ ಇರುತ್ತಲ್ಲ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಇದು ತುಂಬ ಚೆನ್ನಾಗಿ ತೆಗೆಯುತ್ತೆ ಸ್ಕ್ರಬ್ ಮಾಡೋದ್ರಿಂದ. ಕಲೆಗಳು ಹೋಗ್ಲಾಡ್ಸುತ್ತೆ, ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಕಣ್ಣಿನ ಸುತ್ತ. ಯಾಕಂದರೆ ನಾನು ಇದಕ್ಕೆ ನಟ್ಮೆಗ್ ಹಾಕಿದ್ದೀನಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನ ಅಳಲೆಕಾಯಿ ಮತ್ತು ಈ ಜಾಯಿಕಾಯಿ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ. ನಾನು ತಿಕ್ಕಾಗಿ ಹಚ್ಕೊಳ್ಳಿ ಇದನ್ನು. ಯಾಕಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಅಷ್ಟು ಈಸಿಯಾಗಿ ಬರಲ್ಲ ನಿಮಗೆ. ಸ್ವಲ್ಪ ಅದನ್ನ ಮುಖನ ಸ್ಟೀಮ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಬಿಸಿನೀರಲ್ಲಿ ಮುಖನ ಸ್ವಲ್ಪ ಇಟ್ಟು ಸ್ಟೀಮ್ ತಗೋಬೇಕು. ಆವಾಗ ಸ್ವಲ್ಪ ಸಾಫ್ಟಾಗಿ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಆವಾಗ ನಿಮಗೆ ಒಳಗಡೆ ಡರ್ಟು ಏನೇನಿದೆ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನನಗೆ ಏನು ಇಲ್ಲದೆ ಇರೋದ್ರಿಂದ ಸುಮ್ಮನೆ ಪೋರ್ಸ್ ಎಲ್ಲ ಜಾಸ್ತಿ ಓಪನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟೀಮ್ ತಗೊಳಕ್ ಹೋಗಲ್ಲ. ಆಮೇಲೆ ಪ್ಯಾಕ್ ಹಾಕೋತೀವಲ್ಲ, ಹಾಗಾಗಿ ಅದನ್ನು ಅವಾಯ್ಡ್ ಆಗುತ್ತೆ. ಬಟ್ ನನಗೆ ಇಲ್ಲದೆ ಇರೋದ್ರಿಂದ ನಾನು ಸ್ಟೀಮ್ ತೊಗೊಂಡಿಲ್ಲ. ಸ್ಟೀಮ್ ತೊಗೋಬೇಕು ಅಂತ ಅಂದರೆ ಬಿಸಿನೀರು ಚೆನ್ನಾಗಿ ಕುದಿಸ್ಬಿಟ್ಟು ಮುಖನ ಒಂದು 5 ನಿಮಿಷ ಬಿಸಿನೀರು ಒಳಗಡೆ ಹಿಂಗೆ ಇಟ್ಕೊಂಡು ಆವಿ ತಗೋಬೇಕು. ಅದ್ರದ್ದು ವಾಟರ್ ವೇಪರ್ ತಗೋಬೇಕು. ಆವಾಗ ಪೋರ್ಸ್ ಎಲ್ಲ ಓಪನ್ ಆಗಿ ಒಳಗಡೆ ಇರೋ ಡರ್ಟ್ ಎಲ್ಲ ಬಂದ್ಬಿಡುತ್ತೆ. ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಸ್ಕ್ರಬ್ ಮಾಡೋದ್ರಿಂದ. ಇದನ್ನ ಹಾಕ್ಕೊಂಡು ಇದೆಲ್ಲ ಈಸಿ ರೆಮಿಡೀಸು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಪವರ್ಫುಲ್ ರೆಮಿಡೀಸು. ಇದು ಬೆಟರಾಗಿ ನಿಮಗೆ ರಿಸಲ್ಟ್ ಕೊಡೋಂಥ ರೆಮಿಡೀಸು. ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಇದೆಲ್ಲ ನಾನು ಯೂಸ್ ಮಾಡಿ ಬೆಟರ್ ರಿಸಲ್ಟ್ ತೊಗೊಂಡು ನಿಮಗೆ ನಾನು ಹೇಳ್ತಾ ಇರೋದು. ಹನಿ ಹಾಕಿರೋದ್ರಿಂದ ನಿಮಗೆ ಟೈಟ್ ಒಣಗಲ್ಲ. ಇದು ಅಷ್ಟು ಈಸಿಯಾಗಿ ಒಣಗಲ್ಲ. ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಅದಕ್ಕೋಸ್ಕರ ಇದು ಹೈಡ್ರೇಟ್ ಮಾಡುತ್ತೆ ಅಂತ ಹೇಳೋದು. ಒಣಗಕ್ಕೆ ಬಿಡಲ್ಲ, ಸಾಫ್ಟಾಗಿರುತ್ತೆ. ಇದು ಅಷ್ಟು ಒಣಗಲ್ಲ. ಸ್ವಲ್ಪ ಸುಮ್ಮನೆ ಪೆನಿಟ್ರೇಟ್ ಆಗಲಿ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೆ. ನೆಕ್ಕಕ್ಕೂ ಹಚ್ಕೋಬೇಕು ಇದನ್ನು. ನೀವೇನೇ ಮಾಡಿದ್ರು ನೆಕ್ಕನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಎಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಇದೆ, ಡಾರ್ಕ್ ಸರ್ಕಲ್ ಇದೆ, ಅಲ್ಲಿಗೆಲ್ಲ ಹಚ್ಚಿದ್ದೀನಿ. ಸ್ಕ್ರಬ್ ಮಾಡೋಣ. ಒಬ್ಬೊಬ್ರಿಗೆ ಇಲ್ಲಿ ಜಾಗದಲ್ಲಿ ಇರುತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು, ಇಲ್ಲಿರುತ್ತೆ. ಎಲ್ಲಿರುತ್ತೆ ಅವರು ಸ್ವಲ್ಪ ಆ ಜಾಗದಲ್ಲಿ ಮಾತ್ರ ಪ್ರೆಷರ್ ಕೊಟ್ಬಿಟ್ಟು ತೆಗೀರಿ. ಮೂಗಿನ ಮೇಲೆಲ್ಲ ಇರುತ್ತೆ ತುಂಬ ಜನಕ್ಕೆ. ಇವಾಗ ಸ್ಕ್ರಬ್ ಮಾಡಿ. ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ಕ್ರಬ್ ಮಾಡಬೇಕು.
ಜೆಂಟ್ಲು ಮಸಾಜ್ ಮಾಡಿ. ಹಾಗೆ ಇದೆಲ್ಲ ಸ್ಕ್ರಬ್ ಮಾಡಿ ತೆಗೀರಿ. ಈ ಸ್ಟೆಪ್ಪಲ್ಲಿ ನಿಮ್ಮ ಟ್ಯಾನ್ ಕೂಡ ರಿಮೂವ್ ಆಗಿಬಿಡುತ್ತೆ. ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಕೈಗೂ ಕೂಡ ಹಚ್ಕೋಬೋದು ಇದನ್ನು ಟ್ಯಾನ್ ಆಗಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ನೆಕ್ಕಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದಕ್ಕೆ ನೀವು ಹಚ್ಚೋರು ನೆಕ್ಕಿಗೂ ಕೂಡ ಹಚ್ಕೊಳ್ಳಿ. ನೋಡಿ ಎಷ್ಟು ಟ್ಯಾನ್ ರಿಮೂವ್ ಆಗಿದೆ ಅಂತ. ನೆಕ್ ಕಲರ್ಗೂ ಫೇಸ್ ಕಲರ್ಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನನಗೆ, ಬಟ್ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಅಲೋವೆರಾ ತಗೋತಾ ಇದ್ದೀನಿ. ನ್ಯಾಚುರಲ್ ಅಲೋವೆರಾ ತಗೋತಾ ಇದ್ದೀನಿ ನಾನು. ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ರೂ ಮಾರ್ಕೆಟ್ ಜೆಲ್ಲು ಒಳ್ಳೇದು ತಗೋಬೇಕು. ಹೀಗೆ ಮಾಡಿದ್ರೆ ಬಂದ್ಬಿಡುತ್ತೆ ಜೆಲ್ಲು. ಈ ಜೆಲ್ಗೆ ಅರ್ಧ ಸ್ಪೂನ್ ಹನಿ ಹಾಕೋತೀನಿ. ಇವತ್ತೆಲ್ಲ ಹನಿ ಬೇಸ್ಡೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಶೈನಿಂಗ್ ಕೊಡುತ್ತೆ ನಿಮ್ಮ ಮುಖಕ್ಕೆ. ಟ್ಯಾನ್ ರಿಮೂವ್ ಮಾಡುತ್ತೆ. ಇಷ್ಟು ಕೆಲಸನೂ ಮಾಡುತ್ತೆ. ನೋಡಿ ಶೈನಿಂಗ್ ನಿಮಗೆ ಗೊತ್ತಾಗ್ತಾ ಇದೆ. ಅಲೋವೆರಾ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಎಲ್ಲ 5 ಮಿನಿಟ್ಸ್ ಎಲ್ಲ 20 to 25 ಮಿನಿಟ್ಸಲ್ಲಿ ನಿಮ್ಮ ಫೇಶಿಯಲು ಮುಗ್ದೋಗುತ್ತೆ. ನೆಕ್ಕಿಗೆ ಮತ್ತು ಕೈಗೆ ಮಾಡ್ಕೋಬೇಕು. ಒಂದೇ ಥರ ಸ್ಕಿನ್ ಟೋನ್ಸ್ ಒಂದೇ ಥರ ಬರುತ್ತೆ. ನೆಕ್ಸ್ಟು ನಿಮಗೆ ಒಂದೇ ಸ್ಟೆಪ್ಪಲ್ಲಿ, ಇದು 4 ಸ್ಟೆಪ್ಪಲ್ಲ ಎಲ್ಲ ಮಾಡಿದ್ದು. ಕ್ಲೆನ್ಸಿಂಗು, ಸ್ಕ್ರಬ್ಬಿಂಗು, ಮಸಾಜ್ ಮಾಡೋದು ಮತ್ತು ಪ್ಯಾಕು ಎಲ್ಲ 4 ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ಬಟ್ ಇನ್ನು ನೆಕ್ಸ್ಟಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ನಿಮಗೆ ಇನ್ಸ್ಟಂಟ್ ಗ್ಲೋಯಿಂಗ್ ಯಾವ ರೀತಿ ಬರುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ರಿಸಲ್ಟ್. ಇದು ಪದೇ ಪದೇ ನೀವು ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಯಾವುದೇ ಕಲೆಗಳಿದ್ರೂ ತೆಗೆದುಬಿಡುತ್ತೆ, ರಿಮೂವ್ ಆಗಿಬಿಡುತ್ತೆ, ಬರ್ತಾ ಫೇಡ್ ಔಟ್ ಆಗಿಬಿಡುತ್ತೆ. ಇವಾಗ ಲಾಸ್ಟ್ ಸ್ಟೆಪ್ಪು, ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಕ್ಲೆನ್ಸಿಂಗ್ ಮಾಡೋವಾಗ. ಇವಾಗ ನಾವು ಪ್ಯಾಕ್ ಮಾಡ್ಕೊಂಡಾಗ ಸ್ಕಿನ್ನು ಟೈಟನ್ ಆಗುತ್ತೆ, ನಿಮ್ಮ ಸೆಲ್ಸ್ ಎಲ್ಲನೂ ಟೈಟ್ ಆಗುತ್ತೆ. ಆವಾಗ ಪ್ಯಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ, ಹಾಗೆ ಬಿಡಬಾರ್ದು. ಬನ್ನಿ ಪ್ಯಾಕಿಂಗ್. 1 ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು 1 ಸ್ಪೂನು ಟೈಟನ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು, ಗ್ಲೋಯಿಂಗ್ ಕೊಡುತ್ತೆ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. ವೈಟ್ ಅಲ್ವಾ, ಹಾಗಾಗಿ ವೈಟ್ ಬಟ್ಟೆ ಹಾಕೋಬೇಡಿ ಇದು ಮಾಡುವಾಗ. ಅರಿಶಿನ ಹಾಕಿರೋದ್ರಿಂದ 1 ಸ್ಪೂನು ಮೊಸರು ಹಾಕೋತಾನೆ. ನೋಡ್ಕೊಂಡು ಹಾಕೊಳ್ಳೋಣ, 1 ರಿಂದ 2 ಸ್ಪೂನ್ ಬೇಕಾಗತ್ತೆ ಅನಿಸುತ್ತೆ. ಮೊಸರು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ.
ಹಳದಿ ನಿಮಗೆ ಗ್ಲೋಯಿಂಗ್ ಕೊಡುತ್ತೆ, ಸ್ಕಿನ್ನ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ, ಗೋಲ್ಡನ್ ಗ್ಲೋ ಬರುತ್ತೆ ನಿಮಗೆ ಇನ್ಸ್ಟಂಟಾಗಿ. ಕಡಲೆ ಹಿಟ್ಟು, ಅರಿಶಿನ ಮತ್ತು ಮೊಸರು. ಕೂಲ್ ಅನ್ನಿಸ್ತಾ ಇದೆ. ನೀವು ಸ್ಕ್ರಬ್ ಎಲ್ಲ ಮಾಡಿರ್ತೀರಲ್ಲ, ಅದು ಸ್ವಲ್ಪ ಉರಿ ಉರಿ ಥರ ಇರುತ್ತೆ ನಿಮಗೆ ಸ್ಕಿನ್ನು. ಇದು ಕೂಲಿಂಗ್ ಏಜೆಂಟ್, ಕೂಲ್ ಅನ್ನಿಸ್ತಾ ಇದೆ ನನಗೆ. ನೀವೇನೇ ಪ್ಯಾಕ್ ಮಾಡಿದ್ರೂ ಗೊತ್ತಲ್ಲ, ಅಪ್ವರ್ಡಲ್ಲೇ ಪ್ಯಾಕ್ ಮಾಡಬೇಕು. ಓಪನ್ ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ಇವಾಗ ಟೈಟ್ ಆಗ್ತಾ ಬರುತ್ತೆ ಸ್ಕಿನ್ನು ಈ ಪ್ಯಾಕ್ ಹಚ್ಚೋದ್ರಿಂದ. ನೆಕ್ಕಿಗೆ ಹಚ್ಚುತ್ತಾ ಇಲ್ಲ, ಯಾಕಂದರೆ ವೈಟ್ ಡ್ರೆಸ್ ಆಗಿರೋದ್ರಿಂದ ಎಲ್ಲೋ ಕಲರ್ ಹಿಡಿದು ಬಿಡುತ್ತೆ. ಬರೀ ಮುಖಕ್ಕೆ ಮಾತ್ರ ಹಚ್ತಾ ಇದ್ದೀನಿ. ನೀವು ಹಚ್ಚುವಾಗ ಹಳೆ ಬಟ್ಟೆ ಹಾಕ್ಕೊಂಡು ನೆಕ್ಕಿಗೂ ಕೂಡ ಹಚ್ಚಬೇಕು. ನೀವು ತಿಂಗಳಲ್ಲಿ ಒಂದು 3 ಸಲ 2 ಸಲನಾರು ಮಾಡ್ಕೊಂಡ್ಬಂದರೆ ನಿಮಗೆ ತುಂಬ ಬೇಗ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮಗೆ ನಿಮ್ಮ ಸ್ಕಿನ್ ಟೆಕ್ಸ್ಚರೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ವೈಟ್ನಿಂಗ್, ಟೈಟ್ನಿಂಗ್, ಗ್ಲೋಯಿಂಗ್ ಮತ್ತು ರಿಂಕಲ್ಸ್ ಫ್ರೀ ಆಗುತ್ತೆ. ಫೈನ್ ಲೈನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಏನು ಕಪ್ಪು ಚುಕ್ಕೆಗಳು, ಏನೇನು ಕಲೆಗಳು ಏನೇನಿದೆ ಅದೆಲ್ಲನೂ ಫೇಡ್ ಔಟ್ ಆಗಿಬಿಡುತ್ತೆ. ಇಲ್ಲಿ ಸ್ಮೈಲಿಂಗ್ ಲೈನ್ ಇರುತ್ತಲ್ಲ, ಅಲ್ಲೂ ಸ್ವಲ್ಪ ತಿಕ್ಕಾಗಿ ಹಚ್ಚಿ ಇದನ್ನು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. 1/4 ಗಂಟೆ ಆಗಿದೆ, ಇನ್ನೂ ಫುಲ್ ಡ್ರೈ ಆಗಿಲ್ಲ. ಮೊಸರಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಸಾಕು ನನಗೆ ಇಷ್ಟು, ತೆಗೆದು ಬಿಡ್ತೀನಿ ಈಗ. ಇನ್ನೂ 10 ನಿಮಿಷ 1/4 ಗಂಟೆ ಬಿಟ್ಟರೆ ಇನ್ನೂ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ನಾನು 15 ಮಿನಿಟ್ಸ್ಗೆ ತೆಗೆದುಬಿಟ್ಟೆ. ನಿಮಗೆ ಗೊತ್ತಾಗುತ್ತೆ, ನಾನು ಏನು ಹೇಳೋದೇ ಬೇಕಾಗಿಲ್ಲ. ರಿಸಲ್ಟ್ ಗ್ಲೋಯಿಂಗ್ ಹೆಂಗೆ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಗ್ಲೋಯಿಂಗು, ಇನ್ಸ್ಟಂಟ್ ಗ್ಲೋಯಿಂಗು. ನೀವು ಯಾವುದೇ ಪಾರ್ಲರಲ್ಲಿ 1000 ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಬೆಟರ್ ಬಂದಿದೆ ಗ್ಲೋಯಿಂಗ್. ಬೆಟರಾಗಿ ಗ್ಲೋಯಿಂಗ್ ಬಂದಿದೆ. ಇದಾದಮೇಲೆ ಸುಮ್ಮನೆ ಇರಬಾರ್ದು, ಡ್ರೈ ಆಗಿಬಿಟ್ಟಿರುತ್ತೆ ಸ್ಕಿನ್ನು. ಸೋಪ್ ಹಾಕಿ ಮುಖ ತೊಳಿಬೇಡಿ, ಅಷ್ಟೇ ಸಾಕು. ಅದನ್ನೇ ಸುಮ್ಮನೆ ವಾಶ್ ಮಾಡ್ಕೊಂಡು ಬಂದರೆ ಸಾಕು. ಸೋಪೆಲ್ಲ ಏನು ಯೂಸ್ ಮಾಡಬೇಡಿ. ಇದಾದಮೇಲೆ ಡ್ರೈ ಆಗಿಬಿಟ್ಟಿರುತ್ತೆ ಸ್ಕಿನ್ನು. ಮಾಯಿಶ್ಚರೈಸರು, ನಂದೇ ಮಾಯಿಶ್ಚರೈಸರ್ ಇಲ್ಲ ಅಂತ ಅಂದವರು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ಈ ಹರಳೆಣ್ಣೆನೂ ಕೂಡ ತುಂಬ ಒಳ್ಳೆಯದು, ಕ್ಯಾಸ್ಟರ್ ಆಯಿಲು. ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ನಿಮ್ಮ ಡೀಪ್ ಸ್ಕಿನ್ನು ಎಲ್ಲಿವರೆಗೂ ಇರುತ್ತೆ ಲೇಯರು, ಅಲ್ಲಿವರೆಗೂ ಪೆನಿಟ್ರೇಟ್ ಆಗುತ್ತೆ. ಅಷ್ಟು ರಿಪೇರ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಹರಳೆಣ್ಣೆ. ಅದಕ್ಕೆ ಮುಂಚೆ ಎಲ್ಲ ಸ್ಕಿನ್ಗೆ ಹರಳೆಣ್ಣೆ ಹಚ್ಚುತ್ತಾ ಇದ್ದಿದ್ದು. ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಫೇಸ್ ಯೋಗ ಅಂದಿದ್ನಲ್ಲ, ಇವತ್ತು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸುಮ್ಮನೆ ಜಸ್ಟ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫೇಸ್ ಯೋಗ ಇನ್ನೊಂದಿನ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ, ಫೇಸ್ ಯೋಗನೇ ಮಾಡ್ತೀನಿ.
ಅದರಿಂದ ನಿಮ್ಮ ಸ್ಕಿನ್ನು ಇನ್ನೂ ಬೆಟರಾಗಿ ಟೈಟಾಗಿ ವೈಟ್ ಗ್ಲೋಯಿಂಗ್ ಬರುತ್ತೆ, ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು. ಇನ್ನೂ 10 ವರ್ಷ ಚಿಕ್ಕೋರ್ ಥರ ನೋಡಿ ಎಷ್ಟು ಗ್ಲೋಯಿಂಗ್ ಬರ್ತಾ ಇದೆ, ಶೈನಿಂಗ್ ನೋಡಿ. ಮಾಯಿಶ್ಚರೈಸರ್ದು ಯಾರಿಗಾರು ಮಾಯಿಶ್ಚರೈಸರ್ ಬೇಕು ಅಂತಂದರೆ ನನಗೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ಕಳಿಸ್ತೀನಿ ನಾನು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಯಿಶ್ಚರೈಸರು. ನಿಮ್ಮ ರಿಂಕಲ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಡುತ್ತೆ, ಫೈನ್ ಲೈನ್ಸ್ ಅವಾಯ್ಡ್ ಮಾಡುತ್ತೆ, ತಣ್ಣಗಾಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಮಾಯಿಶ್ಚರೈಸರ್. ಶೈನಿಂಗ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ಪೆನಿಟ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ, ಸ್ಕಿನ್ ಒಳಗೆ ತನಕ ಪೆನಿಟ್ರೇಟ್ ಆಗುತ್ತೆ. ಹಂಗಾಗಿ ನಿಮಗೆ ಬೆಟರ್ ರಿಸಲ್ಟ್ ಕೊಡೋದಿದು ಮಾಯಿಶ್ಚರೈಸರು, ಯೂತ್ಫುಲ್ ಸ್ಕಿನ್ ಕೊಡೋದು. ಇಷ್ಟು ವರ್ಕ್ ಆಗುತ್ತೆ ಇದೊಂದು ಎಕ್ಸಸೈಸಸ್ಸಿಂದ. ನೋಡಿ ಈ ಬೆರಳು ಇಲ್ಲಿಗೆ ಹೋಗುತ್ತೆ, ಹಾಗೆ ಮಾಡೋಂಗಿಲ್ಲ. ಯಾವತ್ತೂ ಮಸಾಜ್ನ ಏನಾದರೂ ಆಯಿಲ್ ಅಪ್ಲೈ ಮಾಡ್ಕೊಂಡೇ ಮಾಡಬೇಕು. ಮಾಯಿಶ್ಚರೈಸರ್ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಪೆನಿಟ್ರೇಟ್ ಆಗಿ ನಿಮ್ಗೆ ಇನ್ನೂ ಚೆನ್ನಾಗಿ ಗ್ಲೋಯಿಂಗ್ ಶೈನಿಂಗ್ ಕೊಡ್ತಾ ಇದೆ ನಿಮ್ಮ ಸ್ಕಿನ್ಗೆ. ನೋಡಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ನೋಡಿ ಇದೊಂದು ಎಕ್ಸಸೈಸಿಂದ ಈಗ ಇಟ್ಕೋಬೇಕು, ಇದು ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆ ಡಬಲ್ ಚಿನ್ ಅವಾಯ್ಡ್ ಆಗುತ್ತೆ. ಇಷ್ಟು ಮೇಲಕ್ಕೆ ಅಪ್ವರ್ಡ್ ಮೋಷನಲ್ಲಿ ಹೀಗೆ ಎತ್ತಬೇಕು. ಇದು ಹೀಗೆ ಹಿಂದಕ್ಕೆ ಹೋಗ್ಬೇಕು, ಕಿವಿ ಹಿಂದೆ. ಗೊತ್ತಾಗ್ತಾ ಇದೆ ಅನ್ಸುತ್ತಾ? ಹೀಗೆ ಬಂದು ಕಿವಿ ಹಿಂದೆ ಹೀಗೆ ಎತ್ತಬೇಕು, ಇದು ಇಲ್ಲಿ ಹೋಗ್ಬೇಕು. ಇದೊಂದೇ ಎಕ್ಸಸೈಸು 3/4 ಭಾಗನ ಎಕ್ಸಸೈಸ್ ಮಾಡುತ್ತೆ, ಹಣೆ ಒಂದು ಉಳ್ಕೊಳ್ಳುತ್ತೆ ಅಷ್ಟೇ. ಹೀಗೆ ಲಾಕ್ ಮಾಡಬೇಕು. ಫೋರ್ಹೆಡ್ನ ಈ ರೀತಿ ಮೇಲಕ್ಕೆ. ಸೆಲ್ಸ್ ಎಲ್ಲ ಸ್ಯಾಗ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಒಳ್ಳೆ ಎಕ್ಸಸೈಸ್ ಇದು. ಹೀಗೆ ಎತ್ತಬೇಕು ಮೇಲಕ್ಕೆ, ಹೀಗೆ ಮಾಡಿ ಇಲ್ಲಿ ಎಳೆಯುತ್ತೆ ಸ್ಕಿನ್ನನ್ನು ನಿಮಗೆ. ಆ್ಯಕ್ಚುಲಿ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡ್ತೇನೆ ನೋಡಿ. ಎಕ್ಸಸೈಸ್ ಆಗ್ತದೆ. ಇನ್ನೊಂದು ಸ್ವಲ್ಪ ಹಚ್ಕೋತೀನಿ, ತಣ್ಣಗಾಗತ್ತೆ. ಸಾಕಿಷ್ಟು. ಶೈನಿಂಗ್ ಗ್ಲೋಯಿಂಗ್ ಗೊತ್ತಾಗ್ತಾ ಇದೆ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.